ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ಶಿವು ಮಾತಾಡ್ತಿರೋದು. ಒಂದು 4 ಎಕರೆ ಲ್ಯಾಂಡು ಮಾರಾಟಕ್ಕೆ ಬಂದಿದೆ ನೋಡಿ. ಇದೇ ಜಾಗ ನಿಮಗೆ ಜಸ್ಟ್ ಒಂದು 300 ಮೀಟ್ರ್ ಡಾಂಬರಿಂದ ಒಂದು 300 ಮೀಟ್ರ್ ಮೆಟ್ಲಿಂಗ್ ಬರಬೇಕು. 40 ಫೀಟ್ ರೋಡು, ದೊಡ್ಡ ರೋಡು, ಚೆನ್ನಾಗಿದೆ. ಸುತ್ತ ಎಲ್ಲ ಸೋಲಾರ್ ಫೆನ್ಸಿಂಗ್ ಆಗಿದೆ. ತೋರಿಸ್ಕೊಡ್ತೀನಿ ಒಳಗಡೆ ಏನೇನಿದೆ ಅಂತ. ರೆಡಿ ಇರೋಂಥ ಜಾಗ ನೋಡಿ. ಇದೇನು ನೋಡ್ತಾ ಇದ್ದೀರಾ, ಇದು 40 ಫೀಟ್ ರೋಡು. ಇದೇ ಎಂಟ್ರನ್ಸು ನಿಮಗೆ. ನೋಡಿ, ಸಾಯಿಲ್ ಬಂದು ಈ ಥರ ಬರುತ್ತೆ, ರೆಡ್ ಸಾಯಿಲು. ಜಾಗ ಮಾತ್ರ ಒಳ್ಳೆ ಸೂಪರ್ ಆಗಿದ್ರೆ ಸರ್ ಜಾಗ. ಟೋಟಲಿ 4.5 ಎಕರೆ ಆರ್ ಟಿ ಸಿ, 1.5 ಎಕರೆ ಖರಾಬಿದೆ. ಖರಾಬಿಗೆ ಏನು ಅಮೌಂಟ್ ಇಲ್ಲ. 4.5 ಎಕರೆ ಏನು ಆರ್ ಟಿ ಸಿ ಇದೆ ಅದಕ್ಕೆ ಮಾತ್ರ ಅಮೌಂಟು. ಟೋಟಲಿ ಒಂದು 3,000 ಅಡಿಕೆ ಇದೆ, ಒಂದು 300 ತೆಂಗಿದೆ. ನೋಡಿ, ಅಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ, ಸ್ವಂತ ಟ್ರಾನ್ಸ್ಫಾರಮ್ ಇದೆ, 2 ಬೋರ್ ಇದೆ. ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಏನು ಮಾಡೋಂಗಿಲ್ಲ ಸರ್, ಎಲ್ಲ ರೆಡಿ ಇರೋಂಥ ಜಾಗ ಇದು. ನೋಡಿ, ಪ್ಯೂರ್ ರೆಡ್ ಸಾಯಿಲು. ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ಒಂದು 3,000 ಅಡಿಕೆ ಇದೆ, ಒಂದು 300 ತೆಂಗು ಹಾಕಿದ್ದಾರೆ. ನೋಡಿ, ಈ ಥರ ಇವಾಗ ಹಾಕಿರೋ ಸಸಿಗಳು ಫುಲ್ ಎಂಟರ್ ಬೌಂಡ್ರಿಗೆಲ್ಲ ಡ್ರಿಪ್ಲೇಷನ್ ಆಗಿದೆ. ನಿಮಗೆ ಇದರಲ್ಲಿ ಒಳ್ಳೆ ಇದು ಅಂದರೆ 1.5 ಎಕರೆ ನಿಮಗೆ ಖರಾಬ್ ಜಾಗ ಸಿಗುತ್ತೆ. ಖರಾಬ್ಗೆ ಏನು ಅಮೌಂಟ್ ಕೊಡೋಂಗಿಲ್ಲ. 4.5 ಎಕರೆ ಆರ್ ಟಿ ಸಿಲಿ ಏನಿದೆ ಅದಕ್ಕೆ ಮಾತ್ರ ಲೆಕ್ಕ. ನೋಡಿ, ಒಂದು ಟ್ರಾನ್ಸ್ಫಾರಮ್ ಇದೆ. ಪ್ಯೂರ್ ರೆಡ್ ಸಾಯಿಲು, ಎಲ್ಲ ಡ್ರಿಪ್ಲೇಷನ್ ಆಗಿದೆ. ಒಂದು ಮನೆ ಕೂಡ ಇದೆ, ಅದು ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ, ಅಕ್ಕಪಕ್ಕ ಎಲ್ಲ ಒಳ್ಳೆ ಬೆಂಗಳೂರು, ಮೈಸೂರು ಅವರೆಲ್ಲ ಪರ್ಚೇಸ್ ಮಾಡಿದ್ದಾರೆ. ಜಾಗ ಮಾತ್ರ ಒಳ್ಳೆ ಲೊಕೇಶನ್, ತುಂಬ ಚೆನ್ನಾಗಿದೆ ಜಾಗ. ನೋಡಿ, ಅದೇನು ನೋಡ್ತಾ ಇದ್ದಾರೆ, ಮೈಸೂರವ್ರು ತೊಗೊಂಡಿದ್ದಾರೆ. ಅದ್ರ ಪಕ್ಕದಲ್ಲೂ ಬ್ಯಾಂಗ್ಳೂರವ್ರು ಪರ್ಚೇಸ್ ಮಾಡಿದ್ದಾರೆ. ನೋಡಿ, ಇಲ್ಲೊಂದು ಬೋರ್ ಇದೆ. ನೋಡಿ, ಇದೆಲ್ಲ ಎಂಟೈರ್ ಬೌಂಡ್ರಿಗೆ ಡ್ರಿಪ್ಲೇಷನ್ ಮಾಡಿದ್ದಾರೆ. ಇದರಲ್ಲೇ ಕಂಟ್ರೋಲ್ ಮಾಡ್ಕೊಳ್ಳೋದು. ನೋಡಿ, ಇಲ್ಲೊಂದು ಮೋಟ್ರದ್ದು ಸ್ಟಾರ್ಟ್ ಇದೆ. ಜಾಗ ಮಾತ್ರ ಒಳ್ಳೆ ಸೂಪರ್ ಜಾಗ ಸರ್. ನಮ್ಮ ಲಿಂಗೇತ್ರ ಪ್ರಾಪರ್ಟಿ. ನಿಮಗೆ ಮೈಸೂರು ಟು ಗುಂಡ್ಲುಪೇಟೆ NH ಕರೆಕ್ಟಾಗಿ ಲ್ಯಾಂಡ್ಗೆ ಒಂದು 7 ಕಿಲೋಮೀಟ್ರ್ ಬರುತ್ತೆ. ವಿಲೇಜ್ ಡಾಂಬರಿಂದ ಒಂದು 300 ಇಂದ 400 ಮೀಟ್ರ್ ಮೆಟ್ಲಿಂಗು, 40 ಫೀಟ್ ರೋಡು. ನೋಡಿ, ಇದೇನು ನೋಡ್ತಾ ಇದ್ದಾರೆ, ಇದೇ ಮನೆ. ವಾಸಕ್ಕೊಂದು ಮನೆ ಇದೆ. ನೋಡಿ, ವಾಸಕ್ಕೊಂದು ಮನೆ ಇದೆ. ನೋಡಿ, ವಾಸಕ್ಕೊಂದು ಮನೆ ತುಂಬ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ನೋಡಿ, ಇದರೆಲ್ಲ ಟೈಲೆಟ್ ರೂಮ್ ಎಲ್ಲ ಮಾಡ್ಕೊಂಡಿದ್ದಾರೆ ಒಳಗಡೆ. ನೋಡಿ, ಇದೊಂದು ಹಾಲ್ ಥರ ಬಿಟ್ಕೊಂಡಿದ್ದಾರೆ ಮುಂದೆ. ನೋಡಿ, ಇದೊಂದು ಶೋರೂಮ್ ಥರ ಇಟ್ಕೊಂಡಿದ್ದಾರೆ. ಇದರಲ್ಲಿ ಏನಾದ್ರು ಟ್ಯಾಕ್ಟ್ರ್ ಗಿಕ್ಟ್ರು ಏನಾದ್ರು ನಿನ್ಸ್ಕೋಬೋದು. ಬೇಡ ಅಂದರೆ ಏನಾದ್ರು ಸಾಮಾನುಗಳು ಸ್ಟೋರ್ ಮಾಡ್ಕೋಬೋದು ಅಷ್ಟೆ. ಇದೇ ನೋಡ್ತಾ ಇದ್ದೀರ, ಅದೊಂದು ಮನೆ. ಒಳಗಡೆ ಎಲ್ಲ ತೋರಿಸ್ಕೊಡ್ತೀನಿ ನಿಮಗೆ. ಒಂದು 3,000 ಅಡಿಕೆ ಹಾಕಿದ್ದಾರೆ. ನೋಡಿ, ಎಂಟರ್ ಬೌಂಡ್ರಿ ಎಲ್ಲ ಡ್ರಿಪ್ಲೇಷನ್ ಆಗಿದೆ. ಸಾಯಿಲ್ ಬಂದು ಭಯಂಕರ ರೆಡ್ ಸಾಯಿಲ್ ಸರ್, ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ಒಂದು 3 ಎಕರೆ 4 ಎಕರೆ ನೋಡೋರಿಗೆ ಒಳ್ಳೆ ಜಾಗ. ನೋಡಿ, ಮಣ್ಣು ಮಾತ್ರ ಭಯಂಕರ ರೆಡ್ ಸಾಯಿಲು. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಬಾಳೆ ಹಾಕಿದ್ದಾರೆ. ನೋಡಿ, ತೆಂಗು ನೋಡಿ ಹಿಂಗೆ ಬಂದಿದೆ ತೆಂಗು. ನೋಡಿ, ಅಡಿಕೆ ಒಂದು 3,000 ಅಡಿಕೆ ಹಾಕಿದ್ದಾರೆ. ನೋಡಿ, ಅಡಿಕೆ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಬಾಳೆ ಎಲ್ಲ ಕಟಾವು ಮಾಡಿ ನೀಟಾಗಿ ಇದು ಮಾಡಿದ್ರೆ ನೋಡಿ, ತೆಂಗಿನ ಗಿಡಗಳು ಈ ಥರ ಬಂದಿದೆ, ತುಂಬ ಚೆನ್ನಾಗಿದೆ. ಬಾಳೆ ತೆಗೆದುಬಿಟ್ರೆ ತೆಂಗು ಇನ್ನೂ ಸೂಪರಾಗಿರುತ್ತೆ. ತೆಂಗು ಅಡಿಕೆ ಅದರ ಒಳಗಡೆ ಇವರು ಖಾಲಿ ಇತ್ತಲ್ಲ, ಅದಕ್ಕೋಸ್ಕರ ಅಂದ್ಬಿಟ್ಟು ಬಾಳೆ ಹಾಕ್ಕೊಂಡಿದ್ದಾರೆ. ಬಾಳೆನೂ ಆಲ್ರೆಡಿ ಕಟಾವು ಆಗಿದೆ.
ಮಣ್ಣು ಮಾತ್ರ ಪ್ಯೂರ್ ರೆಡ್ ಸಾಯಿಲು ಸರ್, ತುಂಬ ಚೆನ್ನಾಗಿರೋಂಥ ಸಾಯಿಲ್ ನೋಡ್ರಿ. ಇಲ್ಲಿ ಎಂಟರ್ ಬೌಂಡ್ರಿ ಎಲ್ಲ ರಿಪ್ಲೇಸನ್ ಆಗಿದೆ. ಎಂಟರ್ ಬೌಂಡ್ರಿ ಕೂಡ ಇದು ಮಾಮೂಲಿ ಫೆನ್ಸಿಂಗ್ ಆಗಿದೆ ಸರ್. ಮನೆ ಕೂಡ ಇದೆ. ನೀವು ಗೇಟ್ ಕೀ ತೊಗೊಂಡು ಬಂದು ಸುಮ್ಮ ಕುಂತ್ಕೊಳ್ಳೋದಷ್ಟೆ, ಏನು ಬಂಡವಾಳ ಹಾಕೋಂಗಿಲ್ಲ, ಎಲ್ಲ ರೆಡಿ ಇರೋ ಅಂಥದ್ದು. ನೋಡಿ ಇದರಲ್ಲಿ ಎಲ್ಲ ಕಂಟ್ರೋಲ್ ಮಾಡ್ಕೋಬೋದು. ನೋಡಿ ಇಲ್ಲೆಲ್ಲ ಇದು ಮಾಡಿದಾರಲ್ಲ, ನೋಡಿ ತೆಂಗು ಆಲ್ರೆಡಿ ದೊಡ್ಡ ಗಿಡಗಳು ಇದೆ, ಆದರೆ ಭಾಳ ಒಳಗಡೆ ಕಾಣಿಸ್ತಲ್ಲ ಅಷ್ಟೇ. ಇದೆಲ್ಲ ರಿಮೂವ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನೋಡಿ ಇಲ್ಲೂ ರಿಪ್ಲೇಸನ್ ಮಾಡಿದರೆ ಎಲ್ಲ ರೆಡಿ ಇದೆ. ಮಣ್ಣು ಮಾತ್ರ ಭಯಂಕರ ಪ್ಯೂರ್ ರೆಡ್ ಸಾಯಿಲ್ ಸರ್. ನೋಡಿ ಇಲ್ಲಿ ಎಲ್ಲ ಬಾಳೆ ಹಾಕಿದ್ರು, ಬಾಳೆ ಕಟಾವಾಗಿದೆ. ನಿಮಗೆ ಒಂದು 3,000 ಅಡಿಕೆ ಹಾಕಿದ್ರೆ ಎಲ್ಲ ರೆಡಿ ಇರೋಂಥ ಜಾಗ ಸರ್. ತುಂಬ ಚೆನ್ನಾಗಿದೆ, ವಿಸಿಟ್ ಮಾಡಿ ನೋಡೋಣ. ಡೈರೆಕ್ಟ್ ಓನರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ನೋಡಿ ಪಚ್ಚಬಾಳೆ ಹಾಕಿ ಎಲ್ಲ ಕಟಾವಾಗಿದೆ. ಕಟಾವು ಮಾಡಿ ಎಲ್ಲ ರಿಮೂವ್ ಮಾಡಿ ಈಗ ಇದಕ್ಕಾಗಿ ಸಪ್ರೇಟ್ ಬಿಟ್ಟಿದ್ದಾರೆ. ಅಡಿಕೆ ಚೆನ್ನಾಗಿ ಬರುತ್ತೆ ಇವಾಗ. ನೋಡಿ ಇಲ್ಲೊಂದು ಬೋರ್ ಇದೆ, ಟೋಟಲ್ 2 ಬೋರ್ ಇದೆ ಸರ್. ಸಾಯಿಲ್ ಬಂದು ನಿಮಗೆ ಪ್ಯೂರ್ ರೆಡ್ ಸಾಯಿಲು, ನಮ್ಮ ಲಿಂಗೇದ್ರ ಪ್ರಾಪರ್ಟಿ. ಇದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ ನಿಮಗೆ. ಮೈಸೂರಿಗೆ ಲ್ಯಾಂಡಿಂದ ಒಂದು 54 ಕಿಲೋಮೀಟ್ರ್ ಬರುತ್ತೆ. ಲ್ಯಾಂಡಿಂದ ಗುಂಡ್ಲುಪೇಟೆಗೆ ಒಂದು 15 ಕಿಲೋಮೀಟ್ರ್ ಬರುತ್ತೆ. ಮೈಸೂರು ಟು ಗುಂಡ್ಲುಪೇಟೆ ಊಟಿ NH ಇಂದ ಕರೆಕ್ಟಾಗಿ ಲ್ಯಾಂಡ್ಗೆ ನಿಮಗೆ ಒಂದು 7 ಕಿಲೋಮೀಟ್ರ್ ಬರುತ್ತೆ. ಎಂಟರ್ ಬೌಂಡ್ರಿ ಕೂಡ ಫೆನ್ಸಿಂಗ್ ಮಾಡಿದ್ದಾರೆ. ನೋಡಿ ಸರ್, ಬಾಳೆ ಗೊನೆ ಎಷ್ಟು ಚೆನ್ನಾಗಿ ಬಂದಿದೆ. ಮಿನಿಮಮ್ ನಿಮಗೆ ಒಂದು 15-20 kg ಬರುತ್ತೆ ಇದು ಬಾಳೆ. ಇದೆಲ್ಲ ಪಚ್ಚಬಾಳೆ ಎಲ್ಲ ಕಟಾವಾಗಿ ನಿಮಗೆ ಉಳ್ಕೊಂಡ್ರೆ ಕಟ್ಟೆಗಳು ತೋರಿಸ್ತಾ ಇರೋದು. ಅದರಲ್ಲೂ ಈ ಥರ ಗಿಡ ಚೆನ್ನಾಗಿ ಬಂದಿದೆ. ನೋಡಿ ಬಾಳೆಗೊನೆಲ್ಲ ಅಕ್ಕಿ ಒಂದು ಮೊಟ್ಟೆ ಇಟ್ಟಿದೆ. ತೆಂಗಿನ ಗಿಡ ಇಷ್ಟು ಚೆನ್ನಾಗಿದೆ, ದೊಡ್ಡ ಗಿಡಗಳೇ. ಯಾವ್ದಾರ ಮೇಂಟೆನೆನ್ಸ್ ಮಾಡ್ಬೇಕು ಸರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಂಟೆನೆನ್ಸು. ನೋಡಿ ಗಿಡ ನಿಮಗೆ ಈ ಸೈಜ್ ಬರುತ್ತೆ. ಆಲ್ರೆಡಿ ಎಲ್ಲ ಸ್ಟಾರ್ಟ್ ಆಗ್ತದೆ, ಚೆನ್ನಾಗಿ ಬರ್ತಾಯಿದೆ ಗಿಡಗಳು. ಜಾಗ ಮಾತ್ರ ಒಳ್ಳೆ ಲೊಕೇಶನ್, ತುಂಬ ಚೆನ್ನಾಗಿದೆ ಜಾಗ. ತುಂಬ ಚೆನ್ನಾಗಿರೋಂಥ ಜಾಗ ಸರ್. ನೋಡಿ ಮತ್ತು ಈ ಥರ ಜಾಗ ನಿಮಗೆ ಸಿಗೋಲ್ಲ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವ್ರು ಬನ್ನಿ ವಿಸಿಟ್ ಮಾಡಿ. ಡೈರೆಕ್ಟ್ ಓನರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ನೋಡಿ ಇಲ್ಲೊಂದು ಕರೆಂಟ್ ಮನೆ ಇದೆ. ಟೋಟಲಿ 3 ಬೋರ್ ಇದೆ, ಅದರಲ್ಲಿ 2 ಬೋರ್ ಮಾತ್ರ ರನ್ನಿಂಗ್ ಮಾಡಿದ್ದಾರೆ. ನೋಡಿ ಏನು ಕಾಣಿಸ್ತದೆಯಾ, ಇದು ಒಂದು ಬೋರ್ವೆಲ್ಲು, ಇದಕ್ಕೊಂದು ಮೋಟ್ರ್ ಬಿಟ್ಕೋಬೇಕಷ್ಟೆ. 2 ಬೋರಲ್ಲೇ ಭಯಂಕರ ನೀರಿದೆ ಸರ್, ಸಾಕು. ಟೋಟಲಿ 3 ಬೋರ್ ಇದೆ. ನಿಮಗೆ 2 ಬೋರಲ್ಲೇ ತುಂಬ ನೀರು ಚೆನ್ನಾಗಿ ಓಡ್ತಾಯಿದೆ, ಸಾಕು. ಬೇಜಾನು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ, ನಂಬರ್ ಹಾಕಿರ್ತೀನಿ. ನಿಮ್ಮ ಫ್ರೆಂಡ್ಸು ಸ್ನೇಹಿತರು ಯಾರು ಪರ್ಚೇಸ್ ಮಾಡೋರಿದ್ದರೆ ನಿಮ್ಮಿಂದ ಹೆಲ್ಪ್ ಆಗಲಿ, ವಿಡಿಯೋ ಶೇರ್ ಮಾಡಿ. ಇಂಥ ಜಾಗ ಮತ್ತೆ ಸಿಗೋಲ್ಲ ನಿಮಗೆ, ತುಂಬ ಚೆನ್ನಾಗಿದೆ ಜಾಗ. ನೋಡಿ ಆಮೇಲೆ ನಿಯರ್ ಬೈ ನಿಮಗೆ NH ಇಂದ 7 ಕಿಲೋಮೀಟ್ರ್ ಇದೆ.
ಓಕೆ ಸರ್, ನಮಸ್ಕಾರ, ಥ್ಯಾಂಕ್ ಯು.